GPM ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದು ನಾನು ಏನು ಹೇಳೋದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿದ್ರೆ, ಪಾರ್ಶಿ ಸ್ಟ್ರೋಕ್ ಅಂತ ಹೇಳ್ತಾರಲ್ಲ, ಸ್ಟ್ರೋಕ್ ಆಗೋದ್ರ ಬಗ್ಗೆ ಹೇಗೆ. ಮೊದಲೆಲ್ಲ ಏನಪ್ಪ ಅಂದ್ರೆ 60 ವರ್ಷ ದಾಟಿದ ನಂತರ ಈ ಸ್ಟ್ರೋಕ್ ಹೊಡಿತಾ ಇತ್ತು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಇದು ಎಲ್ಲರಿಗೂ ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಇದು ಯಾವ ಸೂಕ್ಷ್ಮತೆ ತೋರಿಸದೇ ಇರ್ತಕ್ಕಂಥ ಒಂದು ಕಾಯಿಲೆ. ಹೌದಪ್ಪ, ಏನಾದರೂ ಸೂಕ್ಷ್ಮ ತೋರಿಸಿ ಬರುವಂಥದ್ದಲ್ಲ ಇದು. ಇದು ಯಾರ್ಯಾರಿಗೆ ಬರ್ತಿತ್ತು ಅಂತ ಕೇಳುವುದಾದರೆ, ಮೊದಲು ನಾವು ಯೋಚನೆ ಮಾಡ್ತಾ ಇದ್ವಿ, ಗುಟ್ಕಾ ತಿನ್ನುವಂಥವ್ರಿಗೆ, ತಂಬಾಕು ತಿನ್ನುವಂಥವ್ರಿಗೆ, ಕುಡಿಯುವಂಥವ್ರಿಗೆ ಇದು ಸ್ಟ್ರೋಕ್ ಆಗ್ತಾ ಇತ್ತು, ರಕ್ತ ಹೆಪ್ಪುಗಟ್ಟದಂಗಾಗಿ. ಈಗೇನಾಗಿದೆ, ಶುಗರ್ ಕಾಯಿಲೆ ಇರುವವರು, ಅವರಿಗೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ BP ಇರುವಂಥವರು, ಥೈರಾಯ್ಡ್ ಇರುವಂಥವರು, ಈಗ ಸಾಮಾನ್ಯವಾಗಿ ಯಾವ್ದಾದ್ರು ಕಾಯಿಲೆ ಇರುವಂಥವ್ರು ಡೈಲಿ ಪೇನ್ ಕಿಲ್ಲರ್ ಮಾತ್ರೆ ತೆಗೆದುಕೊಳ್ಳುವಂಥವ್ರು, ಆ ಮಾತ್ರೆ ಎಫೆಕ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಿ ಅದೇನಾಗ್ತದೆ, ಸ್ಟ್ರೋಕ್ ಆಗ್ತಾ ಇದೆ. ಇರಲಿ, ಆ ಸ್ಟ್ರೋಕ್ ಎಂಥದೇ ಆಗಿರಲಿ, ಈಗಾಗಲೇ ಸ್ಟ್ರೋಕ್ ಆದಂಥವರಿಗೆ ನಾನೊಂದು ಉತ್ತಮವಾಗಿರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ನಾನು ಪರಿಚಯ ಮಾಡಿಸ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ RPM ಕಂಪ್ನಿ ಇರ್ತಕ್ಕಂಥ ಸ್ವಾಸ್ಥ್ಯ ಅನ್ನುವಂಥ ಪ್ರಾಡಕ್ಟ್. ಈ ಸ್ವಾಸ್ಥ್ಯ ಅನ್ನೋ ಪ್ರಾಡಕ್ಟಲ್ಲಿ ಸುಮಾರು 29 ಪದಾರ್ಥಗಳಿದೆ. ಇದರಲ್ಲಿ 29 ಪದಾರ್ಥಗಳಿದೆ ಇದರಲ್ಲಿ. ಅಂದರೆ ಒಂದು 22 ಥರದ ಬೇರಿಸ್ ಹಣ್ಣುಗಳಿದ್ದಾವೆ. ಆಮೇಲೆ ಕೆಲವು ಆಯುರ್ವೇದ ಇದೆ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಕೊಡುವಂಥ ಎಲ್ಲ ಪ್ರತಿಯೊಂದು ಸಹ ನೋಡ್ರಿ. ಇಲ್ಲಿ ನಮ್ಮ ಈ ಕಂಪ್ನಿಯಲ್ಲಿ ಇರ್ತಕ್ಕಂಥ RPM ಕಂಪ್ನಿಯಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಇದಾಗಿದೆ. ಇದನ್ನ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ವೃದ್ಧಿ ಹಾಕ್ಯಂತ ಬರ್ತವೆ. ಇದು ಮೆಡಿಸಿನ್ ಅಲ್ಲ, ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಇದು ಮೆಡಿಸಿನ್ ಅಲ್ಲ, ಇದು ಡಯಟ್ಲಿ ಫುಡ್ ಸಪ್ಲಿಮೆಂಟ್ ಎಂಬುದಾಗಿ ನಾವು ಹೇಳ್ತೇವೆ. ಅಂದರೆ ಊಟ ಇದ್ದ ಹಾಗೆ. ನಾವು ಊಟ ನಮ್ಮ ದೇಹಕ್ಕೆ ಸತ್ವ ಕೊಡ್ತಾ ಇಲ್ಲ. ಕಳೆನಾಶಕ ಸಿಂಪಡಿಸಿರ್ತಕ್ಕಂಥ ಅಥವಾ ನಾವು ಈಗಾಗಲೇ ಅನೇಕ ಔಷಧಿ ಸಿಂಪಡಿಸಿರ್ತಕ್ಕಂಥ ಕೆಮಿಕಲ್ ಫುಡ್ ತಿಂತಾ ಇದ್ದೇವೆ. ದೇಹಕ್ಕೆ ಸಾಕಾಗ್ತಾ ಇಲ್ಲ, ಅದು ಜೀವಕೋಶಗಳಿಗೆ ವೃದ್ಧಿ ಆಗೋದಕ್ಕೆ. ಇದು ಅಡಿಷನಲ್ ಆಗಿ. ಅದಕ್ಕೋಸ್ಕರ ಇದನ್ನೇನು ಮಾಡ್ರಿ ಅಂದರೆ, ಪ್ರತಿನಿತ್ಯ ಇದನ್ನು ಬೆಳಗ್ಗೆ ಆಳು ಹೊಟ್ಟೆ ಕುಡಿಬೇಕು, ರಾತ್ರಿ ಊಟ ಆದ್ಮೇಲೆ ಕುಡಿಬೇಕು. ಇದನ್ನು ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ ಆಗಲಿ, ರಿಯಾಕ್ಷನ್ ಆಗಲಿ ಯಾವುದು ನಿಮಗಿಲ್ಲ. ದಯವಿಟ್ಟು ಕೇಳಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ವೇಳೆ ಮಾತ್ರೆ ತೆಗೆದುಕೊಳ್ಳೋರು ತಗೊಂಡು ಇದನ್ನು ಕುಡಿದ್ರು ಯಾವ ತೊಂದರೆನೂ ಆಗೋದಿಲ್ಲ. ಅದಕ್ಕೆ ಪಾರ್ಶಿ ಹೊಡೆದಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಮುಂದೆ ಕೆಲವು ಪದಾರ್ಥಗಳನ್ನ ಇಟ್ಟಿದ್ದೀನಿ. ಇದು ಬಿಳಿ ಎಳ್ಳು, ಏನಪ್ಪ ಅಂತ ಗಸಗಸೆ. ಇದೇನಪ್ಪ ಅಂದರೆ ಗಸಗಸೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಅಡಿಗೆಗೆ ಹಾಕ್ತೇವೆ ನಾವು, ಮಸಾಲೆ ಐಟಮ್ಸ್ಗಳಿಗೆ. ನಿಮ್ಗೆ ಗೊತ್ತಿರುತ್ತೆ, ಅಡಿಗೆ ಮೇಲೆ ಸಿಗುವಂಥ ಗಸಗಸೆ. ಇದು ಬಾದಾಮಿ, ಎಲ್ಲರಿಗೂ ಗೊತ್ತಿದೆ ಬಾದಾಮಿ. ಇದು ಬಿಳಿ ಎಳ್ಳು. ಇದನ್ನೇನು ಮಾಡ್ಬೇಕಂದ್ರೆ, 100 ಗ್ರಾಮು ಗಸಗಸೆ, 100 ಗ್ರಾಮು ಬಾದಾಮಿ, 100 ಗ್ರಾಮು ಬಿಳಿ ಎಳ್ಳು, ಇವನ್ನ ತೊಗೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇದನ್ನು ಮಿಕ್ಸಿಗೆ ಹಾಕಬೇಕು. ನೀರು ಹಾಕುವಾಗಿಲ್ಲ, ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಒಂದು ಗಾಜಿನ ಬಾಟ್ಲಿಯಲ್ಲೋ ಅಥವಾ ಇನ್ನು ಯಾವುದೋ ಬಾಟ್ಲಿಯಲ್ಲಿ ಇದನ್ನೇನು ಮಾಡಬೇಕು, ಶೇಖರಣೆ ಮಾಡಿ ಇಟ್ಕೋಬೇಕು. ಇದನ್ನೇನು ಮಾಡಬೇಕು, ಸ್ಟ್ರೋಕ್ ಆದಂಥವ್ರಿಗೆ, ನರ ದೌರ್ಬಲ್ಯ ಇರುವಂಥವ್ರಿಗೆ ಹಾಲಲ್ಲಿ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು ಹಾಲಲ್ಲಿ ಒಂದು 2 ಚಮಚನೋ 1.5 ಚಮಚನೋ ಹಾಕಿ ಕುಡಿಯೋದಕ್ಕಾಗಿ ಕೊಡಬೇಕು. ಇದನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ದೇಹದಲ್ಲಿರ್ತಕ್ಕಂಥ ನರಗಳು ವೃದ್ಧಿ ಆಗುತ್ತೆ. ಆ ನಂತರ ಈ ರಕ್ತ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಯಾಕೆ ಸ್ಟ್ರೋಕ್ ಆಗ್ತದೆ ಅಂತ ಹೇಳಿದ್ರೆ, ನಾವು ಹೇಳ್ತೇವಲ್ಲ, ರಕ್ತ ಹೆಪ್ಪುಗಟ್ಟಿದಾಗ, ಈಗ ಶುಗರ್ ಸಮಸ್ಯೆಯಿಂದ ಆಗಿರ್ಬೋದು, BP ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆಯಿಂದ ಆಗಿರ್ಬೋದು, ಇನ್ನು ಪೇನ್ ಕಿಲ್ಲರ್ ಮಾತ್ರ ತೆಗೆದುಕೊಳ್ಳೋದು ನಿಮಿತ್ತವಾಗಿರ್ಬೋದು, ಅದು ಯಾವುದರಿಂದಲೂ ಸಹ ಆಗಿರ್ತಕ್ಕಂಥ ಏನೇ ಪ್ರಾಬ್ಲಮ್ ಇದ್ದು ಸ್ಟ್ರೋಕ್ ಆಗಿರ್ಬೋದು, ಅಂಥವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಬಾಟ್ಲಿ ತೊಗೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ 29 ಪದಾರ್ಥ ಇದೆ. ಇದನ್ನು ಕುಡಿತಾ ಕುಡಿತಾ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಮತ್ತು ಕ್ಯಾಲ್ಸಿಯಂ, ವಿಟಮಿನ್ಸ್ಗಳು ಎಲ್ಲ ಸಿಗೋದ್ರಿಂದ ಬೇಗ ಚೇತರಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಉದಾಹರಣೆ ಕೊಡ್ತೇನೆ ನಾನು. ಏನಂತ ಹೇಳಿದ್ರೆ, ಉದಾಹರಣೆ ಏನು ಕೊಡ್ತಾನೆ ಅಂತ ಹೇಳಿದಪ್ಪ ಅಂದರೆ, ಒಂದು 15 ವರ್ಷಕ್ಕೆ ಒಬ್ರು ಪಾರ್ಶಿ ಹೊಡೆದ್ರು, ಮೋಟೆಬನ್ನೂರವರು. ಈಗ ಅವರು ನಿಮಗೆ ಹೇಳ್ತಾರ, ಅವ್ರು ಏನು ಹೇಳ್ತಾರಪ್ಪ ಅಂತ ಹೇಳಿದೆ ಅಂದರೆ, ನಾವು ರಾಜಸ್ಥಾನ ಮಠ ಹೋಗಿ ಬಂದ್ವಿ, ಏನು ಪ್ರಯೋಜನ ಆಗಿಲ್ಲ, ಅಂದರೆ ಇದ್ದಂಥ ದುಡ್ಡೆಲ್ಲ ಕಳ್ಕೊಂಡ್ರು ಅವರು. ಅಂದ್ರೆ ಅಂಥವ್ರು ನಾವು ಸಂಧಿಸಿ ಈ ಸ್ವಾಸ್ಥ್ಯ ಪ್ರಾಡಕ್ಟ್ ಕೊಟ್ಟು ಒಂದು ಬಾಟ್ಲಿ ಕುಡ್ದಾರ ಅಷ್ಟೇ. ಈಗ ಅವರು ಏನು ಹೇಳ್ತಾರೆ ಅವ್ರ ಕಡೆಯಿಂದನೇ ಕೇಳಿಸ್ಕೊಳ್ಳಿ, ಈ ವಿಡಿಯೋ ನೋಡ್ಕೊಳ್ಳಿ. ನನ್ನ ಹೆಸರು ಅಶೋಕ್ ದುರ್ಗಪ್ಪ ಅರುಣ್ ಸಾಕಿನ್ ಮೋಟೆಬೆನ್ನೂರ್. 15 ವರ್ಷ ಆಯ್ತು ನನಗೆ ಪಾರ್ಶಿ ಹೊಡೆದು. ಇದನ್ನು ಕುಡ್ದಾಗಿಂದ ನನಗೆ ಕಾಲು ಹೊಟ್ಟೆ ಭಾರಿ ಉಬಾರೆ ಇತ್ತು, ಹೊಟ್ಟೆ ಇಳಿದ್ ಬಿಟ್ಟೈತಿ. ಈಗ ಅರ್ಧಕ್ಕರ್ಧ ಹೊಟ್ಟೆ ಇಳ್ದೈತಿ, ಹೊಟ್ಟಿನ ಏನಿಲ್ಲ, ಈಗ ಹೊಟ್ಟಿನ ಕರಿಗಿ ಬಿಟ್ಟೈತಿ. ಕಾಲ್ ಬಡಿ ಹಾಕತ್ತಿ, ಸರಳ ಹಾಕತಿ, ಕಾಲ್ ಬಡಿ ಎಲ್ಲ ಸರಳ ಹಾಕತಿ, ಬೇಜಿ ಗೀಜಿ ಎಲ್ಲ ಆರಾಮ್ ಹಾಕತಿ. ಕಾಲು ಮರೆಸ್ತಾನೆ, ಉದ್ದ ಮಾಡ್ತಾನೆ, ಈಗ ಆರಾಮಾಗೇನ್ರಿ. ಈಗ
ಸೊ ಇವಾಗ ನಿಮಗೆ ಕಾಲೆಲ್ಲ ಇದಾಗಿದೆ. ಓಕೆ, ಒಂದ್ಸರಿ ನೀವು ಜಸ್ಟ್ ಮಲ್ಕೊಂಡು ತೋರಿಸ್ತೀರಾ ಯಾವ ರೀತಿನಲ್ಲಿ ಮುಂಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇವಾಗ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇದೆ, ಒಂದ್ಸರಿ ನೀವು ಮಲ್ಗಿ ತೋರಿಸ್ತೀರಾ? ಸೊ ಈ ತರ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಎಷ್ಟು ಒಂದ್ ಬಾಟ್ಲು ಕುಡ್ದಾಯ್ತು ಇವಾಗ ಸ್ವಾಸ್ಥ್ಯನ? ಒಂದು ಬಾಟ್ಲಿ ಕುಡಿದಾಗಿಂದ ಆರಾಮಾಗೇನ್ರಿ, ಎಷ್ಟು ಆರಾಮಾಗೇನಿ. ಸೊ ಇವಾಗ 2ನೇ ಬಾಟ್ಲು ಶುರು ಮಾಡಿದ್ದೀರಾ? ಬಾಟ್ಲಿ ಚಾಲು ಮಾಡೀನ್ರಿ. ಓಕೆ ಓಕೆ. ಸೊ ದೇಶ ಎಲ್ಲ ಸುತ್ತಿದ್ದೀರಾ? ಹ್ಞೂನ್ರಿ, ರಾಜಸ್ಥಾನಕ ಹೋಗಿ ಬಂದನ್ರಿ. ಕಂಪ್ಲೀಟ್ ಆರಾಮಾಗಿ ಸ್ವಾಸ್ಥ್ಯ ಬಗ್ಗೆ ತಿಳಿಸ್ಲಿಕ್ಕೆ ದೇಶ ಎಲ್ಲ ಸುತ್ತೀರಾ? ಹೌದ್ರಿ. ಸೊ ತುಂಬಾ ಖುಷಿ ಆಗ್ತದೆ ಯಾವ ರೀತಿನಲ್ಲಿ ಸ್ವಾಸ್ಥ್ಯ ತೆಗೊಳ್ಳೋದ್ರ ಮೂಲಕವಾಗಿ ನಿಮಗೆ ಆರಾಮಾಗಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು. ನೆಕ್ಸ್ಟು ಈಗ ಕೇಳಿಸ್ಕೊಂಡ್ರಲ್ವಾ ಅವ್ರು ಏನು ಹೇಳಿದ್ರು ಅಂತೇಳಿ. ಒಂದು ಬಾಟ್ಲಿ ಕುಡಿದ್ರಿಂದ 2ನೇ ಬಾಟ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಈಗಾಗಲೇ ಕಾಲು ಚಾಚ್ತಾರೆ, ನೀವು ನೋಡ್ದಂಗೆ ಕೈ ಸಹ ಎತ್ತಾರೆ, ಕಾಲು ಎತ್ತಾರೆ, ಮಡ್ಚಕ್ಕೆ ಬರ್ತಿರ್ಲಿಲ್ಲ. ಇಂಥ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಆಗಿತ್ತು. ಹಾಗೆಯೇ ಇನ್ನೊಬ್ರು 3 ವರ್ಷ ಆಗಿತ್ತು, ಒಬ್ಬರು ಆಂಟಿ 3 ವರ್ಷ ಆಗಿತ್ತು, ರೆಟ್ಟಹಳ್ಳಿಯವರು. ಇವರು ಸಹ ನಡೆಯಕ್ಕೆ ಬರ್ತಿರ್ಲಿಲ್ಲ, ಕೈ ಎತ್ತಕ್ಕೆ ಬರ್ತಿರ್ಲಿಲ್ಲ, ತುಂಬಾ ನೋವು ಅನುಭವಿಸ್ತಾ ಇದ್ರು. ಅಂಥವರು ಸಹ ನಮ್ಮ ಈ ಒಂದು ಸ್ವಾಸ್ಥ್ಯನ ಈ ಪ್ರಾಡಕ್ಟ್ ಅನ್ನ ತಗೊಂಡು ಯೂಸ್ ಮಾಡಕ್ ಸ್ಟಾರ್ಟ್ ಆದ ನಂತರ ಅವ್ರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಡ್ರಿ, ಈ ವಿಡಿಯೋ ಕೇಳಿಸ್ಕೊಡ್ರಿ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಬಾಜಿರಾಯ್. ಯಾವ ಊರು ನಿಮ್ದು? ರೆಟ್ಟೆಹಳ್ಳಿ. ಓಕೆ, ಏನಾಗಿದೆ ನಿಮ್ಗೆ? ಪಾರ್ಸಿ ಹೊಡೆದಿದ್ರು ಸರ್. ಎಷ್ಟು ಸಮಯ ಆಯ್ತು? ಅಲ್ಲಿ 2 ವರ್ಷ ಆತ್ರಿ. ಓಕೆ, ಸೊ ಏನಾದ್ರೂ ಚಿಕಿತ್ಸೆ ತಗೊಳ್ತಾ ಇದ್ರಾ? ತಗೊಂಡಿದ್ದನ್ನು ಸರಿ ಆಗಿಲ್ಲ, ಈಗ ಔಷಧಿ ತಗೊಂತಿದ್ದೀನಿ ಸರ್. ಓಕೆ, ಇವಾಗ ನೀವು ಎಷ್ಟು ಸಮಯದಿಂದ ಸ್ವಾಸ್ಥ್ಯ ಕುಡಿತಾ ಇದ್ದೀರಾ? ಈಗ ಅಲ್ಲಿ 1 ತಿಂಗಳಾಯ್ತು ಸರ್. 1 ತಿಂಗಳಾಯ್ತು. ಸೊ ಇವಾಗ ಹೆಂಗಿದೆ ನಿಮ್ಗೆ? ಈಗ ಸ್ವಲ್ಪ ಆರಾಮಾಗಿತ್ತು ಸರ್, ಕೈ ಕಾಲೆಲ್ಲ ಆಡ್ತತಿ, ಓಡಾಡಕ್ ಬರ್ತತಿ. ಅಂದ್ರೆ ಈಗ ಮುಂಚೆ ನಿಮ್ಗೆ ಕೈ ಅಷ್ಟು ಆಡ್ಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ? ಸರ್ ಓಕೆ, ಸೊ ಇವಾಗ ಓಡಾಡ್ತಾ ಇದ್ದೀರಾ? ಓಡಾಡ್ತೀನಿ ಸರ್. ಸೊ ಊಟ ಮಾಡ್ತೀನಿ ಸರ್, ನೀರು ಕುಡಿತೇನೆ, ನಿದ್ದೆ ಬರ್ತೈತೆ. ಓಕೆ, ಸೊ ನಿಮ್ಗೆ ಚೆನ್ನಾಗಿ ಇದಾಗ್ತಾ ಇದೆ ಸ್ವಾಸ್ಥ್ಯ ಇದನ್ನ ತಗೊಳ್ತಾ? ಇಲ್ಲ, ಹಿಂಗೆ ಮುಂದುವರಿಸಿ, ಸಂಪೂರ್ಣವಾಗಿ ನೀವು ಆರಾಮಾಗ್ತೀರಿ. ಈಗ ಆಲ್ರೆಡಿ ನೀವು ಮುಂಚೆ ನಡಿಲಿಕ್ಕೆ ಆಗ್ತಾ ಇತ್ತಾ? ಇಲ್ರಿ ಸರ್, ಹಾಕಿದ್ದಿಲ್ಲ, ಆಗ್ತಾ ಇರ್ಲಿಲ್ಲ. ಸೊ ಇವಾಗ ನೀವು ನಡೀತಾ ಇದ್ದೀರಾ? ಸೊ ಈ 1 ಬಾಟ್ಲು ಮುಗ್ದು 2ನೇ ಬಾಟ್ಲು ಸರ್. 2ನೇ ಬಾಟ್ಲು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಓಕೆ, 3ನೇದಕ್ಕೆ ಆಗ್ಲಮ್ಮ, ಕಂಟಿನ್ಯೂ ಮಾಡಿ, ಖಂಡಿತ ಆರಾಮಾಗ್ತೀರಿ. ಓಕೆ, ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ವಾ ಅವ್ರು ಏನ್ ಹೇಳಿದ್ರು ಅಂತೇಳಿ. ಕುಡಿತಾ ಏನಾಯ್ತು, ಈಗ ಅವ್ರಿಗೂ ಎದ್ದು ನಡೆದಾಡ್ತಾ ನಡೆಯಕ್ಕೆ ಆಗ್ತಿರ್ಲಿಲ್ಲಂತೆ, ಎದ್ದು ನಡೀತಾ ಇದ್ದಾರೆ. ಈಗಾಗಲೇ ಅವರು ತಮ್ಮ ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಯ್ತು ವಿಷಯ. ಹಾಗೆಯೇ ಇನ್ನೊಬ್ರು ಈಗ ಸದ್ಯದಲ್ಲಿ ಅವರಿಗೆ ಸ್ವಲ್ಪ ದಿವಸದಿಂದ ಪಾರ್ಶ್ವ ಅಟ್ಯಾಕ್ ಆಯಿತು. ಅವರು ತುಂಬಾ ವರ್ಷ ತಡಿಲಿಲ್ಲ. ಅವರು ಒಬ್ಬರು ನಮಗೆ ಈ ಥರ ಒಬ್ರಿಗೆ ಪಾರ್ಶ್ವ ಹೊಡೆದಿದೆ ಅಂತ ಹೇಳುವಾಗ ಅವ್ರನ್ನ ಸಂಧಿಸಿ ಮತ್ತೆ ನಾವು ಈ ಸ್ವಾಸ್ಥ್ಯ ಪ್ರಾಡಕ್ಟ್ ಕೊಟ್ವಿ. ಅವರು ಸಹ ತಗೊಂಡು ಕುಡಿದ್ರು. ಅವ್ರು ಹೇಳ್ತಾರೆ, ಏನು ಹೇಳ್ತಾರ ಕೇಳಿಸ್ಕೊಡ್ರಿ. ನಮ್ಮ ಹೆಸರು ರಾಮನಗೌಡ ಅಂತ. ನಾವು ಕರೂರು, ನಮ್ಮೂರು ಕರೂರು, ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು, ಕರೂರು ಗ್ರಾಮ. ಮತ್ತು ನಮಗೆ ಪ್ಯಾರಲೈಸಸ್ ಆಗಿತ್ತು, ಹಾಗೆ ಈಗ 3 ತಿಂಗಳಾಯ್ತು. 3 ತಿಂಗಳ ನಂತರ 2ನೇ ತಿಂಗಳದ್ದನ ನಾವು ಈ ಪ್ರಾಡಕ್ಟನ್ನು ತಗೊಳ್ತಾ ಇದ್ದೀವಿ. ತಗೊಂಡಿದ್ಮೇಲೆ ನನಗೆಲ್ಲ ಆರಾಮಾಗಿದೆ. ನೀವು ಆರಾಮಾಗಿರೋದ್ರಿಂದ ನಾವು ಮತ್ತೆ ಇದನ್ನು ಮುಂದುವರಿಸಿದ್ದೀವಿ. ಮತ್ತು ನಮ್ಮ ಬೇರೆ ಕಡೆ ಇದ್ದನ ಬೇರೆಯವರಿಗೆ ನಾವು ಕೊಡಿಸಿದ್ದೀವಿ. ಓಕೆ, ಸೊ ಏನಾದರೂ ಚಿಕಿತ್ಸೆ ತಗೊಂಡಿದ್ದೀರಾ ಸರ್? ಅದಕ್ಕೆ ಪಾರ್ಸಿ ಆಗಿದಾಗ ಏನಾದರೂ ಚಿಕಿತ್ಸೆ ತಗೊಂಡಿದ್ದೀರಾ ಆರಂಭದಲ್ಲಿ? ಸೊ ಏನು ತಗೊಂಡಿದ್ದೀರಿ ಸರ್? ಎಲ್ಲ ಔಷಧಿ ಕೊಡಿದ್ರು, ಮೆಡಿಸಿನ್ ಅಂತ. ಓಕೆ, ಕೊಡಿದ್ರು. ಅದನ್ನು ತಗೊಂಡ್ರೆ ಇದನ್ನು ತೊಗೊಂಡವ್ರಿ, ಏನು ಸಮಸ್ಯೆ ಅಲ್ಲ ಜೀವಕ್ಕೆ, ಯಾವ ಥರನೂ ತೊಂದರೆ ಇಲ್ಲ. ಸೊ ಮುಂಚೆ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಮಗೆ? ಇದೆಲ್ಲ ವರ್ಕ್ ಮಾಡ್ತಾ ಇರಲಿಲ್ಲ ರೀ, ಇವೆಲ್ಲ ಕೈ ವರ್ಕ್ ಮಾಡ್ತಾ ಇರಲಿಲ್ಲ. ಹಂಗಾಗಿ ಸುಮ್ಮನೆ ಈ ಜೀವ ಇದು ಶಕ್ತಿನೇ ಅಲ್ಲ ಇದ್ರಿ ಒಳಗೆ. ಓಕೆ ಓಕೆ, ಈ ಕೈ ಒಳಗೆ ಶಕ್ತಿ ಏನೂ ಇಲ್ಲ ಅಲ್ಲ. ಈಗೆಲ್ಲ ಶಕ್ತಿನೂ ಬಂದಿದೆ. ಚಂಡ ತನಿ ಇದನ್ನ ಎತ್ಕೊಂಡು ಇದನ್ನು ಮುಚ್ಚುಣಿಕೆ ತಗೊಂಡು ಕುಡಿಯೋಕ್ಕಾಗ್ತಾ ಇರಲಿಲ್ಲ ನನಗೆ. ಆಮೇಲೆ ನಾ ಇದನ್ನು ಕುಡಿತಾ ಬಂದಂಗೆ ಇದನ್ನು ಮುಚ್ಚುಣಿಕೆ ನಾನೇ ತಗೊಂಡು ನಾನು ಹಾಕ್ಕೊಂಡು ನಾನೇ ಕುಡಿತಾ ಇದ್ದೆ ಈ ಪ್ರಾಡಕ್ಟ್ ತಗೊಳಕ್ಕೆ ಚೆನ್ನಾಗಿ. ಈಗ ಎಷ್ಟು ತಗೊಂಡಿದ್ದೀರಾ? ಈ 3 ಟೈಮ್ ತಗೊಂಡ್ರಿ, 3 ಬಾಟ್ಲ್ ಆಗಿದ್ದಾವೆ. ಓಕೆ, ಈಗ ಮತ್ತೆ ಕಂಟಿನ್ಯೂ ನಾಳೆ ತಗೊಂಬ ಅಂತ ಹೇಳಿ ಖಂಡಿತ. ಆಮೇಲೆ ಫಸ್ಟಿಗೆ ಅದು ಕೋಲ್ ಇಟ್ಕೊಂಡು ಅಡ್ಡಾಡ್ರಿ,
ಮೊದಲು ಕೋಲ್ ಹಿಡ್ಕೊಂಡು ಆಟಾಡ್ತಿದ್ರಿ, ಈಗ ಕೋಲ್ಗಿಲ್ಲ, ನನ್ನ ಸಪೋರ್ಟಿಂದ ನಾನು ಆಟಾಡ್ತೇನೆ ರೀ ಮೊದಲು. ಆಮೇಲೆ ಈಗ ಬೈಕೆಲ್ಲ ನನ್ನ ಚೆಲ್ಲ ಓಡಾಡಿ ಬೈಕ್ ಕೇಕೆಲ್ಲ ಹೊಡಿತೀನಿ ರೀ, ಬೈಕ್ ಓಡಿಸ್ತೀರಾ ಈಗ? ಓಡಿಸ್ತೀನಿ, ಓಕೆ. ಎಲ್ಲ ಅರ್ಥ ಮಾಡಿ ಪಾರ್ಕ್ ಆಗತ್ತೆ ಕಂಪ್ಲೀಟ್ ಚೆಂಬ ಹತ್ತಾನೆ, ಪಡಪನೆ ಹತ್ತಾನೆ ರೀ, ನೀರು ಕುಡಿತೀನಿ, ಇದರಿಂದ ಎಲ್ಲ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇಂಥವು ನಮ್ಮ GPM ಯೂಟ್ಯೂಬ್ ಚಾನಲಲ್ಲಿ ಅನೇಕ ವಿಡಿಯೋಗಳಿದ್ದಾವೆ. ಶುಗರು, BP, ಥೈರಾಯ್ಡು, ಮೂಲವಾದಿ, ಪಾರ್ಶ್ವ ನರ ದೌರ್ಬಲ್ಯ, ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಂಥವರು ಗುಣ ಹೊಂದಿದ್ದಾರೆ. ಅವರೇ ಅವರ ಅನುಭವದ ಸಾಕ್ಷಿಗಳನ್ನು ಹೇಳ್ತಾರೆ. ಮಂಡಿ ನೋವು ಆಗಿರ್ಬೋದು, ನಡ ನೋವು ಆಗಿರ್ಬೋದು, ಇವೆಲ್ಲ ಪರಿಹಾರ ಆಗಿರ್ತಕ್ಕಂಥದ್ದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿದರೆ ಗೊತ್ತಾಗುವಾಗ ಅದರಲ್ಲಿ ವಿಡಿಯೋಗಳಿದಾವೆ, ಅದನ್ನು ನೋಡಿ ನಿಮ್ಮ ಬೇಕಾದಂಥವ್ರಿಗೆ ಇದನ್ನು ನೀವು ಶೇರ್ ಮಾಡಿರಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬೇಗ ನಿಮಗೆ ಸಂಧಿಸ್ತವೆ, ನೀವು ನೋಡ್ಬೋದು, ಅದನ್ನು ನಿಮ್ಮ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ. ಹಾಗೆಯೇ ಶೇರ್ ಮಾಡಿರಿ, ಇನ್ನೊಬ್ರಿಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಶೇರ್ ಮಾಡಿರಿ. ನೋಡ್ಕೊಂಡು ನಮ್ಮವ್ರು ಯಾರಿಲ್ಲ ಬಿಡೋದು ಸುಮ್ಮನೆ ಇರಬೇಡ್ರಿ. ಇರೋವಂಥವ್ರಿಗೆ, ಇಂಥ ಪ್ರಾಬ್ಲಮ್ ಇರೋರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿದರೆ ಅವ್ರಿಗೂ ಒಂದು ಆರೋಗ್ಯ ಕೊಡಿಸ್ದಂಗಾಗುತ್ತೆ. ಹಾಗೆಯೇ ಕಮೆಂಟ್ ಮಾಡಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುವಂತೆಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.